ತನ್ಮಯ್. ನಾನು 3ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾವಿವತ್ತು ಒಂದು ಜಂಬದ ಆನೆಯ ಕಥೆಯನ್ನು ಹೇಳುತ್ತಿದ್ದೇವೆ. ಒಂದು ಕಾಡಿನಲ್ಲಿ ಆನೆಯೊಂದು ಸಿಕ್ಕ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಆನೆಗೆ ಸಿಕ್ಕಿ ಅನೇಕ ಪ್ರಾಣಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡವು. ಆಗ ಪ್ರಾಣಿಗಳೆಲ್ಲ ಒಂದು ಸಭೆ ಸೇರಿ ಆನೆಯ ಹಾವಳಿಯಿಂದ ಪಾರಾಗಲು ಒಂದು ಉಪಾಯ ಮಾಡಿದವು. ಪ್ರಾಣಿಗಳೆಲ್ಲ ಆನೆಯ ಬಳಿ ಹೋಗಿ, ನೀನೇ ಕಾಡಿನ ರಾಜನಾಗಬೇಕು ಎಂದು ಕೇಳಿಕೊಂಡವು. ಆನೆ ಒಪ್ಪಿತು. ಮೊದಲೇ ಒಂದು ಸ್ಥಳದಲ್ಲಿ ಕೆಸರಿನ ದೊಡ್ಡ ಹೊಂಡವನ್ನು ಮಾಡಿದ್ದವು. ಆ ಹೊಂಡದ ಮೇಲೆ ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಹಾಕಿ ಮರೆ ಮಾಡಿದ್ದವು. ಆನೆಯನ್ನು ಮರದಿಂದ ಸಿಂಹಾಸನವನ್ನು ಆನೆಯನ್ನು ಪಟ್ಟಾಭಿಷೇಕಕ್ಕಾಗಿ ಕರೆತಂದವು. ಪ್ರಾಣಿಗಳ ಈ ತಂತ್ರ ಆನೆಯು ಆ ಸ್ಥಳಕ್ಕೆ ಹೋಯಿತು. ಮುಚ್ಚುತ್ತಿದ್ದ ಕೆಸರನ ಹೊಂಡದಲ್ಲಿ ಆನೆಯು ಬಿದ್ದಿತ್ತು. ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಯು ಹೊರಗೆ ಬರಲಾಗದೆ ಹಸಿವಿನಿಂದ ಕೊನೆಗೆ ಎಲ್ಲಾ ಪ್ರಾಣಿಗಳನ್ನು ಬೇಡಿಕೊಂಡಿತು. ನನ್ನನ್ನು ಉಳಿಸಿ, ನಾನು ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂದು ಮಾತು ಕೊಟ್ಟಿತು. ಎಲ್ಲಾ ಪ್ರಾಣಿಗಳು ಸೇರಿ ಆನೆಯನ್ನು